आपके घर के सेफ में, बैंक के वॉल्ट में, ड्रेसर के ड्रॉअर में। एक ऐसी चीज है जो इंडिया को स्ट्रॉन्गर बना सकता है, आपका पुराना सोना। तो इस दिवाली क्यों ना उसे ही एक्सचेंज करके नई ज्वेलरी खरीदे। भारत का ऑलमोस्ट सारा सोना इंपोर्ट होता है, लेकिन अगर आप पुराना सोना एक्सचेंज करेंगे तो इंपोर्ट नहीं करना पड़ेगा, जिससे अपना देश स्ट्रॉन्गर बनेगा, है ना। आपका पुराना सोना तनिष्क में एक्सचेंज करें और बनाए भारत को और भी सुनहरा। ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು. ನನಗೆ ಸೌಂದರ್ಯವೇ ಶಕ್ತಿ. ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು. ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ. ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ, ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ. ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ. ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ. ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ. ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daijival Swarasagara, powered by NN Infrastructure Brahmavar, Tanishq Jewelry Udupi, Harsha Udupi. Associate sponsored by Abharana Jewelers, Pinky Fashions, Family Fashions, Rodiger's Caterers. Supported by Kane Properties and Kirti Constructions. Best wishes from J's Wheelmaster Udupi, National Equipment Udupi, Hot Chicks, Blast Clean Systems, Mumbai. ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ಪ್ರಸಾರವಾಗುತ್ತಿದ್ದ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ
ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿವರ್ಲ್ಡ್ ಸ್ವರಸಾಗರ ಇದೀಗ ಅಂತಿಮ ಘಟ್ಟಕ್ಕೆ ತಲುಪಿದೆ. 8 ಕಠಿಣ ಸುತ್ತುಗಳನ್ನು ದಾಟಿ 200ಕ್ಕೂ ಅಧಿಕ ಸ್ಪರ್ಧಿಗಳನ್ನು ಹಿಮ್ಮೆಟ್ಟಿಸಿ ಇದೀಗ 7 ಮಂದಿ ಅತ್ಯುತ್ತಮ ಗಾಯಕಿಯರು ಗ್ರ್ಯಾಂಡ್ ಫಿನಾಲೆಯ ಹಂತಕ್ಕೆ ತಲುಪಿದ್ದು, ಇಂದಿನಿಂದ ಗ್ರ್ಯಾಂಡ್ ಫಿನಾಲೆಯ ಗ್ರ್ಯಾಂಡ್ ಸಂಚಿಕೆಗಳು ಪ್ರಸಾರಗೊಳ್ಳಲಿವೆ. ಇದೇ ಈ ಹೊತ್ತಿನ ವಿಶೇಷ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಲ್ಡ್ ಸ್ವರಸಾಗರ ಪವರ್ಡ್ ಬೈ NN ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ, ತನಿಷ್ಕ್ ಜ್ಯುವೆಲರಿ ಉಡುಪಿ, ಹರ್ಷ. ಅಸೋಸಿಯೇಟ್ ಸ್ಪಾನ್ಸರ್ ಆಭರಣ ಜ್ಯುವೆಲರಿ, ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ರಾಡ್ರಿಗಸ್ ಕೇಟರರ್ಸ್. ಸಪೋರ್ಟೆಡ್ ಬೈ ಕೇನ್ ಪ್ರಾಪರ್ಟೀಸ್, ಕೀರ್ತಿ ಕನ್ಸ್ಟ್ರಕ್ಷನ್. 1.5 ವರ್ಷದ ನಿರಂತರ ಪಯಣದ ಬಳಿಕ ಗ್ರ್ಯಾಂಡ್ ಫಿನಾಲೆಗೆ ತಲುಪಿರುವ 7 ಮಂದಿ ಸ್ಪರ್ಧಿಗಳು ಅಂತಿಮ ಹಂತದಲ್ಲಿ 3 ವಿವಿಧ ಸುತ್ತುಗಳಲ್ಲಿ ತಮ್ಮ ಅಂತಿಮ ಹಣಾಹಣಿಯನ್ನು ನೀಡಲಿದ್ದಾರೆ. ಸಂಗೀತ್ ದರ್ಬಾರ್, ಯುಗಳ ಗೀತೆಗಳ ಸುತ್ತು ಮತ್ತು ದರ್ಪಣ ತಂಡದ ಅದ್ಭುತ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಒಳಗೊಂಡ ಫಾಸ್ಟ್ ಬೀಟ್ ನ ಸುತ್ತುಗಳಲ್ಲಿ ನಮ್ಮ ಅಂತಿಮ ಘಟ್ಟದ ಸ್ಪರ್ಧೆಯು ನಡೆಯಲಿದೆ. ತೀರ್ಪುಗಾರರಾಗಿ ನಮ್ಮೊಂದಿಗೆ ಮಹಾಗುರುಗಳಾದ ವಿದ್ವಾನ್ ಯಶವಂತ್ MG, ಪ್ರಖ್ಯಾತ ಗಾಯಕಿ ಸಂಗೀತ ಬಾಲಚಂದ್ರ ಮತ್ತು ವಿವಿಧ ಸಂಗೀತ ಉಪಕರಣಗಳ ಪರಿಣಿತ ಸಂಗೀತ ವಾದಕ ಡಾಲ್ಫಿ ಮಸ್ಕರೆನಸ್ ರವರು ಇರಲಿದ್ದಾರೆ. ಹಾಗಿದ್ದರೆ ಇನ್ನೇಕೆ ತಡ, ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿವರ್ಲ್ಡ್ ಸ್ವರಸಾಗರದ ಗ್ರ್ಯಾಂಡ್ ಫಿನಾಲೆಯ ಪ್ರಥಮ ಸಂಚಿಕೆ ಇದೀಗ ನಿಮ್ಮ ಮುಂದೆ. ಹೂವಲ್ಲಿದೇನೋ ಗುಡಿ ಕಟ್ಟದೇನೋ, ನೀರಲ್ಲಿ ನೀನು ಅಡಿ ಮುಟ್ಟದೇನೋ, ಆ ದೇವನಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿಸು, ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಗುಡಿ ಕಟ್ಟ
ಬೆಳೆದ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ದೈಜಿವರ್ಲ್ಡ್ ಸ್ವರಸಾಗರ ಸುಮಾರು 1 ವರ್ಷದ ಹಿಂದೆ ಪ್ರಾರಂಭವಾದ ಈ ಒಂದು ಸಂಗೀತ ಪಯಣ ಇದೀಗ ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಬಂದು ತಲುಪಿದೆ. ಬಹುಶಃ 150ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಸುಮಾರು 8 ವಿಭಿನ್ನ ಸುತ್ತುಗಳು, ಈಗ ಉಳಿದಿರುವುದು 7 ಜನ ಮುತ್ತುಗಳು. ಹೌದು, 7 ಜನ ಅದ್ಭುತ ಗಾಯಕರು ಇದೀಗ ಗ್ರ್ಯಾಂಡ್ ಫಿನಾಲೆ ಹಂತದಲ್ಲಿ ನಮ್ಮೊಡನೆ ಇದ್ದಾರೆ. ಇಂದು ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ನಾವು ತಲುಪಿದ್ದೇವೆ. ಮುಂದಿನ ಹಲವಾರು ಕಂತುಗಳಲ್ಲಿ ನಾವು ದೈಜಿವರ್ಲ್ಡ್ ಸ್ಪರ್ಧೆಯ ಫೈನಲ್ ಹಂತವನ್ನು ವೀಕ್ಷಣೆ ಮಾಡಲಿಕ್ಕಿದ್ದೇವೆ. ಬಹುಶಃ ಇಂದು ಈ ಸ್ಪರ್ಧೆಯ ಆರಂಭ ಇಲ್ಲಿ ನಡೆಯಲಿಕ್ಕಿದೆ ಲೈವ್ ಮ್ಯೂಸಿಕ್ನೊಂದಿಗೆ. ಯಾಕಂದರೆ ಬಹಳ ವಿಶಿಷ್ಟವಾದ ಸಂಗೀತವನ್ನು ನುಡಿಸಬಲ್ಲ ಸ್ವರ ಮಾಂತ್ರಿಕರು ನಮ್ಮೊಡನೆ ಇದ್ದಾರೆ. ಲೈವ್ ಮ್ಯೂಸಿಕ್ನೊಂದಿಗೆ ಈ ಒಂದು ಸ್ಪರ್ಧೆ ನಡೆಯಲಿಕ್ಕಿದೆ. ಎಲ್ಲಕ್ಕಿಂತ ಮೊದಲಾಗಿ ಈ ಫೈನಲಿಗೆ ತಲುಪಿದ 7 ಜನ ಸ್ಪರ್ಧಾಳುಗಳನ್ನು ನಾನೀಗ ವೇದಿಕೆಗೆ ಕರೀತಾ ಇದ್ದೇನೆ. ದಯವಿಟ್ಟು ಬನ್ನಿ. ದೈಜಿವರ್ಲ್ಡ್ ಸ್ವರಸಾಗರದ ಗ್ರ್ಯಾಂಡ್ ಫಿನಾಲೆ ಹಂತದಲ್ಲಿ ನಮ್ಮೊಡನಿರುವ 7 ಮಂದಿ ಅದ್ಭುತ ಗಾಯಕರು ಸ್ಪರ್ಧಾಳುಗಳು: ಮೋಹಿತ್, ಕಾರ್ತಿಕ್, ಯಶಸ್, ಸ್ನೇಹಿತ್, ಭವ್ಯಶ್ರೀ, ಮೆಲೋನಾ ಮತ್ತು ಮಧುರ. 7 ಜನ ಅದ್ಭುತ ಗಾಯಕರು ಇದೀಗ ಈ ಒಂದು ಫೈನಲ್ ಹಂತದಲ್ಲಿ ಈ ಒಂದು ಸ್ವರಸಾಗರ ದೈಜಿವರ್ಲ್ಡ್ ಸ್ವರಸಾಗರದ ಬಹುಮಾನಕ್ಕಾಗಿ ಸೆಣಸಾಡಲಿಕ್ಕಿದ್ದಾರೆ. ಈ ಒಂದು ಸ್ಪರ್ಧೆ ಬಹಳಷ್ಟು ರೋಚಕವಾಗಿ ಈ ಮುಂದಿನ ಹಂತದಲ್ಲಿ ನಡೀಲಿಕ್ಕಿದೆ. ಮೋಹಿತ್ ರವರೇ, ದೈಜಿವರ್ಲ್ಡ್ ಸ್ವರಸಾಗರದ ಫೈನಲ್ ಹಂತಕ್ಕೆ ತಲುಪಿದ್ದೀರಿ. ನೀವು ಸ್ಪರ್ಧೆಗೆ ಆಗಮಿಸುವಾಗ 150 ಮಂದಿ ಸ್ಪರ್ಧಾಳುಗಳು ಆಡಿಷನಲ್ಲಿ ಭಾಗವಹಿಸಿದ್ರು. ಈಗ ನೀವು ಫೈನಲಿಗೆ ಬಂದಿದ್ದೀರಿ, ನಿಮ್ಗೆ ಏನು ಅನ್ನಿಸ್ತಾ ಇದೆ? ಈಗ 7 ಜನರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತುಂಟು. ನಾನು ಫಸ್ಟಿಗೆ ಬಂದಾಗ ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ. ಸೊ ಈಗ ಫೈನಲ್ ಸೆಟ್ ನೋಡಿ ತುಂಬ ಖುಷಿ ಆಗ್ತಿದೆ. ತುಂಬ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ನನ್ನ ಬೆಸ್ಟ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾನು. ಇಷ್ಟು ಸಮಯದಲ್ಲಿ ದೈಜಿವರ್ಲ್ಡ್ ಸ್ಟುಡಿಯೋದಲ್ಲಿ ನಡೀತಿತ್ತು ಸ್ಪರ್ಧೆ. ಇವತ್ತು ಭವ್ಯವಾದ ವೇದಿಕೆಯಲ್ಲಿ ಲೈವ್ ಮ್ಯೂಸಿಕ್ನೊಂದಿಗೆ ನಡೀತಾ ಇದೆ. ಇದಕ್ಕೆ ನಿಮ್ಮ ಸಿದ್ಧತೆ ಹೇಗಿದೆ? ಪ್ರಾಕ್ಟೀಸ್ ಮಾಡಿದ್ದೇನೆ ನಾನು. ನನ್ನ ಬೆಸ್ಟ್ ಕೊಡಲಿಕ್ಕೆ ನಾನು ರೆಡಿ ಇದ್ದೇನೆ. ಸೊ ಇದು ಸೆಟ್ ನೋಡಿ ಸ್ವಲ್ಪ ನರ್ವಸ್ ಆಗೋ ಥರ ಆಗ್ತಾ ಉಂಟು ಅಷ್ಟೇ. ಬಟ್ ನಾನು ನನ್ನ ಬೆಸ್ಟ್ ಕೊಡ್ತೇನೆ. ಆದರೆ ನೀವು ಒಬ್ಬ ಅದ್ಭುತ ಗಾಯಕರು, ಬಹಳಷ್ಟು ಚೆನ್ನಾಗಿ ಹಾಡಿದ್ದೀರಿ ಹಿಂದಿನ ಸುತ್ತುಗಳಲ್ಲಿ. ಈಗ ಈ ಒಂದು 7 ಜನ ಸ್ಪರ್ಧಿಗಳಲ್ಲಿ ನಿಮಗೆ ಬಹಳಷ್ಟು ಪೈಪೋಟಿ ನೀಡಬಲ್ಲ ಸ್ಪರ್ಧಾಳು ಯಾರು ಅಂತ ನಿಮ್ಗೆ ಅನ್ನಿಸ್ತದೆ? ಎಲ್ಲರೂ ಸಹ. ಎಲ್ಲರೂ ಅಲ್ವಾ? ಎಲ್ಲರೂ ಅದ್ಭುತ ಗಾಯಕರು. ಯಾಕಂದರೆ ಇವತ್ತು ತೀರ್ಪುಗಾರರಿಗೆ ಕೂಡ ಬಹಳಷ್ಟು ಕಷ್ಟ ಆಗಲಿಕ್ಕಿದೆ. ನಿಮ್ಮಲ್ಲಿ ಒಬ್ಬರನ್ನ ಆರಿಸೋದಂದರೆ ಬಹುಶಃ ಬಹಳಷ್ಟು ಕಷ್ಟದ ಕೆಲಸ. ಕಾರ್ತಿಕ್ ರವರೇ, ದೂರದ ಸೊರಬದಿಂದ ಆಗಮಿಸಿದ್ದೀರಿ. ಸೊರಬದಿಂದ ಉಡುಪಿಗೆ ಬಂದಾಗ ನೀವೊಂದು ಈ ಸ್ಪರ್ಧೆಯ ಫೈನಲಿಗೆ ತಲುಪುತ್ತೀರೋ ಅನ್ನುವ ಏನಾದರೂ ಒಂದು ಕಲ್ಪನೆ ಇತ್ತ ನಿಮ್ಮಲ್ಲಿ? ಖಂಡಿತ ಇಲ್ಲ ಸರ್. ಖಂಡಿತ ಇರಲಿಲ್ಲ. ಹೇಗನ್ನಿಸ್ತಾ ಇದೆ? ಖುಷಿ ಆಗ್ತಿದೆ, ಇದುವರೆಗೂ ಫೈನಲ್ವರೆಗೂ ತಲುಪಿದ್ದೇನೆ ಅಂತ. ನಮ್ಮೂರಿನ ಸೊರಬದ ಹುಡುಗ ಉಡುಪಿಯಲ್ಲಿ ನಡೆಯುತ್ತಿರೋ ಒಂದು ರಾಜ್ಯ ಮಟ್ಟದ ಸಂಗೀತ ಸ್ಪರ್ಧೆಯಲ್ಲಿ ಫೈನಲಿಗೆ ತಲುಪಿದ್ದಾನೆ. ನಿಮ್ಮ ಊರಲ್ಲಿ ಪ್ರತಿಕ್ರಿಯೆ ಹೇಗಿದೆ? ಎಲ್ಲ ಈಗ ಸ್ಕೂಲ್ ಮತ್ತು ಕಾಲೇಜ್ ಫ್ರೆಂಡ್ಸ್ ಆಗಲಿ, ಟೀಚರ್ಸ್ ಆಗಲಿ, ಎಲ್ಲರಿಗೂ ಇದು ವೋಟಿಂಗ್ ಏನಿದು ಹೇಳಿದ್ರಲ್ಲ ಪಬ್ಲಿಕ್ ಚಾಯ್ಸ್, ಅದರೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗೆಲ್ಲ ಖುಷಿಪಟ್ಟರು. ಓಕೆ, ಒಳ್ಳೆಯದಾಗಲಿ, ಚಂದ, ಇನ್ನು ಮುಂದೆ ಹೋಗು ಸಂಗೀತದಲ್ಲಿ ಅಂತ ಮುಂಚೆಯಿಂದ ಹೇಳ್ತಿದ್ರು. ಆದರೆ ಈ ವೇದಿಕೆ ನನಗೆ ಅದನ್ನು ನನಸು ಮಾಡ್ತು. ಎಲ್ಲರಿಗೂ ಖುಷಿ ಇದೆ ಊರಲ್ಲಿ ಸಹ. ಈ ಒಂದು ಸ್ಪರ್ಧೆಗಿಂತ ಮೊದಲು ಇಂಥದೇ ದೊಡ್ಡ ಸ್ಪರ್ಧೆಗಳಲ್ಲಿ ನಿಮಗೆ ಭಾಗವಹಿಸಿದ ಅನುಭವ ಇದೆಯಾ ಅಥವಾ ಇದು ಪ್ರಥಮ? ಇಲ್ಲ ಸರ್, ಇದೆ ಫಸ್ಟ್. ಪ್ರಥಮ ಒಂದು ಸ್ಪರ್ಧೆಯಲ್ಲಿ ನೀವು ಫೈನಲಿಗೆ ಬಂದಿದ್ದೀರಿ ಅಂದರೆ ಬಹುಶಃ ನಿಮ್ಮಲ್ಲಿ ಸಂಗೀತದ ಒಂದು ಒಳ್ಳೆಯ ಉತ್ಸಾಹ ಇದೆ. ನೀವು ಅದನ್ನು ಫೈನಲ್ ಹಂತದಲ್ಲಿ ಬಹಳಷ್ಟು ಚೆನ್ನಾಗಿ ತೋರಿಸಿಕೊಡ್ಲಿಕ್ಕಿದ್ದೀರಿ. ನಿಮಗೆ ಯಾರು ಜಾಸ್ತಿ ಸ್ಪರ್ಧೆ ಕೊಡಬಲ್ಲರು ಅನಿಸ್ತದೆ? ಅಲ್ಲಿ ಮಧುರ ಅಕ್ಕರಿಂದ ಮೋಹಿತ್ವರೆಗೂ ಎಲ್ಲರೂ ಸರ್. ಯಶಸ್ ನಮ್ಮೊಡನೆ ಇದ್ದಾರೆ. ಯಶಸ್ ರಾವ್ ಸರ್, ನೀವು ವೇಷಭೂಷಣ ಒಳ್ಳೆಯ ಸಾತ್ವಿಕ ವೇಷಭೂಷಣದೊಂದಿಗೆ ಬಂದಿದ್ದೀರಿ. ಹೇಗೆ ಅನಿಸ್ತಾ ಇದೆ ಈ ಒಂದು ಸ್ಪರ್ಧೆಯಲ್ಲಿ ಫೈನಲಿಗೆ ಬಂದದಕ್ಕೆ? ತುಂಬ ಸಂತೋಷ ಆಗ್ತದೆ ಸರ್. ನಾನು ಆಡಿಷನ್ ಬಂದು ಅದರಿಂದ ಹಿಡಿದು ಸುಮಾರು ಥರ
ಬೇರೆ ಬೇರೆ ಥರದ ಜಾನ್ರದ ಸಾಂಗ್ ಎಲ್ಲ ಹಾಡ್ಲಿಕ್ಕೆ ಸಿಕ್ಕಿದೆ. ಸೊ ಈಗ ಫೈನಲಿಗೆ ಬಂದದ್ದು ತುಂಬ ಸಂತೋಷವಾಗ್ತಿದೆ. ನಿಮ್ಮ ಫೈನಲ್ ಸ್ಪರ್ಧೆಗೆ ನಿಮ್ಮ ತಯಾರಿ ಹೇಗಿದೆ? ಪ್ರಾಕ್ಟೀಸ್ ಮಾಡಿದ್ದೇನೆ ಸರ್, ಒಳ್ಳೆ ರೀತಿಯಲ್ಲಿ ಸುಮಾರು ಸಲ ಕೇಳಿ ಅದಕ್ಕೆ ತಕ್ಕಂತೆ ಪ್ರಾಕ್ಟೀಸ್ ಮಾಡಿದ್ದೇನೆ. ನಿಮಗೆ ಶುಭವಾಗಲಿ. ಸ್ನೇಹಿತರವರೇ, ಬಹುಶಃ ನಿಮ್ಮ ಮಾತೃಭಾಷೆ ಕನ್ನಡ ಅಲ್ಲ, ಮಲಯಾಳಂ, ಕೇರಳದಿಂದ ಮೂಲ ನಿಮ್ಮದು. ಆದರೂ ಕೂಡ ಒಂದು ಕನ್ನಡ ಸಂಗೀತ ಸ್ಪರ್ಧೆಗೆ ನೀವು ಆಗಮಿಸಿದ್ದೀರಿ, ಫೈನಲ್ಗೂ ತಲುಪಿದ್ದೀರಿ. ನಿಮ್ಮ ಪ್ರತಿಕ್ರಿಯೆ ಏನು? ತುಂಬ ಸಂತೋಷ ಆಗ್ತಿದೆ ಸರ್. ಲೈಕ್ ಆಡಿಷನಿಂದ ಈ ಫೈನಲ್ ತನಕ ಬರೋದಂದ್ರು ಲೈಕ್ ಹಾಡಿನಲ್ಲಿ ಕೂಡ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಅವಕಾಶ ಇತ್ತು. ಸೊ ತುಂಬ ಖುಷಿ ಆಗ್ತಿದೆ ಸರ್. ಈ ಒಂದು ಫೈನಲ್ ಹಂತಕ್ಕೆ ನೀವು ಬಂದಿದ್ದೀರಿ, ನಿಮ್ಮೂರಲ್ಲಿ ಇದರ ಬಗ್ಗೆ ತಿಳಿದಿದೆಯಾ? ಹೌದು ಸರ್, ಖಂಡಿತ. ಲೈಕ್ ತುಂಬ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ ನಿಮ್ಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಭವ್ಯಶ್ರೀ ಬಾರ್ಕೂರು, ನಮಸ್ತೆ ಸರ್. ಎಲ್ಲ ಸಂಗೀತ ಸ್ಪರ್ಧೆಗಳಲ್ಲಿ ನೀವು ಕೂಡ ಹಿಂದೆ ಹಲವಾರು ಸ್ಪರ್ಧೆಗಳಿಗೆ ಹೋಗಿರ್ಬೋದು. ನಾನು ಎಲ್ಲಿ ನೋಡಿದ್ರು ಅಲ್ಲಿ ಹುಡುಗಿಯರಿದೆ ಮೇಲ್ಗೈ, ಆದರೆ ಈ ಸ್ಪರ್ಧೆಯಲ್ಲಿ ಹುಡುಗರ ಮೇಲ್ಗೈ, ಹುಡುಗಿಯರು 3 ಜನ ಇದ್ದೀರಿ. ಹೇಗೆ ಅದು ಸಾಧ್ಯ ಆಯಿತು? ಕೌಂಟ್ ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಳ್ತೇನೆ. ನೀವು ಬಹುಶಃ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಈ ಸಂಗೀತದ ಬಗ್ಗೆ ನಿಮಗೆ ಆಸಕ್ತಿ ಹೇಗೆ ಮೂಡಿತು? ಸಣ್ಣದಿಂದನೂ ನಾನು ಕಲಿತಾ ಇರೋದ್ರಿಂದ ನನಗೆ ಹಾಗೆ ಅಮ್ಮನಿಂದ ನಾನು ಸಂಗೀತವನ್ನು ಪ್ರಾಕ್ಟೀಸ್ ಮಾಡಿ ನೀವು ಹಿಂದಿನ ಸುತ್ತಿನಲ್ಲಿ ಹೇಳಿದ್ದು ಕೇಳಿದೆ, ನಿಮ್ಮ ಸಂಗೀತ ಗುರುಗಳು ಪ್ರಾರಂಭದಲ್ಲಿ ಅಮ್ಮನೇ ಅಂತ. ಹೌದು. ಈಗ ಈ ಒಂದು ಸ್ಪರ್ಧೆಯ ಫೈನಲ್ ಹಂತಕ್ಕೆ ತಲುಪಿದ್ದೀರಿ, ನಿಮಗೆ ನಿರೀಕ್ಷೆ ಇತ್ತಾ? ನಿರೀಕ್ಷೆ ಇತ್ತು, ಬಟ್ ಎಲ್ಲರೂ ನನಗೆ ಒಳ್ಳೆ ಕಾಂಪಿಟೇಟರ್ ಅಂತ ಫೀಲ್ ಆಗುತ್ತೆ. ನಿಮಗೆ ಯಾರು ಜಾಸ್ತಿ ಪೈಪೋಟಿಯ ಸಿಂಗರ್ ಅನಿಸ್ತದೆ ಈ ಒಂದು ಸ್ಪರ್ಧೆಯಲ್ಲಿ? ಎಲ್ಲರೂ ಖಂಡಿತ ಅಲ್ವಾ? ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಮೆಲೋನಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಈ 7 ಮಂದಿ ಫೈನಲಿಸ್ಟ್ಗಳಲ್ಲಿ ನಾನು ಕೂಡ ಒಬ್ಬಳು ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಬಹುಶಃ ಪ್ರಥಮ ಹಂತದಲ್ಲಿ ಇಷ್ಟೊಂದು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ. ಈ ಒಂದು ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಬಂದ ಮೇಲೆ ನಿಮ್ಮ ಬಳಿ ಏನು ಬದಲಾವಣೆ ಆಯಿತು? ಈ ದೈಜಿ ವರ್ಲ್ಡ್ ಸ್ವರಸಾಗರಿಂದ ನಾನು ತುಂಬ ಕಲಿತಿದ್ದೇನೆ. ಎಸ್ಪೆಷಲಿ ಯಶ್ವಂತ್ ಸರ್ ಅವರಂತಹ ಒಳ್ಳೆಯ ಜಡ್ಜಿನ ಗೈಡೆನ್ಸ್ ನನಗೆ ಸಿಕ್ಕಿದೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಕಾನ್ಫಿಡೆನ್ಸ್ ನನ್ನ ಡೆವಲಪ್ ಆಗಿದೆ. ನಮ್ಮ ಜಡ್ಜಸ್ ಏನಾದರೂ ತಪ್ಪು ಮಾಡಿದಾಗ ಕೆಲವೊಂದು ನಿಮಗೆ ಬುದ್ಧಿವಾದಗಳನ್ನು ಅಥವಾ ಕೆಲವೊಂದು ತಪ್ಪುಗಳನ್ನು ಹೇಳ್ತಿದ್ರು, ಆವಾಗ ನಿಮ್ಗೆ ಅದು ಹೇಗೆ ಅನಿಸ್ತಿತ್ತು? ಜಡ್ಜಸ್ ಅಂದರೆ ತುಂಬ ಪ್ರೀತಿಯಿಂದ ನಮಗೆ ಕರೆಕ್ಟ್ ಮಾಡ್ತಿದ್ರು. ಹಾಗೆ ನಮಗೂ ಕೂಡ ಅದು ಮೋಟಿವೇಟ್ ಆಗ್ತಾ ಇತ್ತು, ಇನ್ನು ಕೂಡ ನಾವು ಚೆನ್ನಾಗಿ ಹಾಡಬೇಕಂತೆ. ಫೈನಲ್ ಹಂತಕ್ಕೆ ಬಂದಿದ್ದೀರಿ, ಬಹುಶಃ ನೀವು ಬಹಳಷ್ಟು ಪೈಪೋಟಿ ನೀಡಬಲ್ಲ ಗಾಯಕಿ ಅಂತ ಖಂಡಿತ ನಮ್ಗೆ ಅನಿಸ್ತದೆ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಮಧುರಾ ಶೆಣೈ, ನಮಸ್ತೆ ಸರ್. ಹೇಗೆ ಅನಿಸ್ತಾ ಇದೆ? ಫೈನಲ್ ಹಂತದಲ್ಲಿದ್ದೀರಿ. ತುಂಬ ಖುಷಿ ಆಗ್ತಿದೆ ಸರ್. ಮೊನ್ನೆ ರಿಹರ್ಸಲ್ ಮಾಡಿ ಹೋಗಿದ್ವಿ, ಫೈನಲಿಗೂ ಬಂದು ತಲುಪಿದ್ವಿ. ಅದು ನಂಬಕ್ಕೆ ಆಗ್ತಿಲ್ಲ. ನೀವು ಮಧುರರವರೇ, ನೀವು ಈ ಒಂದು ಸ್ಪರ್ಧೆಯ ಫೈನಲಿಗೆ ಬಂದಿದ್ರಿ. ಬಹುಶಃ ನಾನು ಮೊದಲಿಂದ ನೋಡ್ತೇನೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ರಿ. ಈ ಒಂದು ಸ್ವರಸಾಗರಕ್ಕೆ ಬಂದ ನಂತರ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಪ್ರತಿಕ್ರಿಯೆ ಹೇಗಿದೆ? ನಿಮಗೆ ಈಗಾಗಲೇ ಗೊತ್ತಿರೋ ಥರ ನಮ್ಮದೊಂದು ಬ್ಯಾಂಡ್ ಅಂತ ಮಾಡ್ಕೊಂಡಿದ್ವಿ. ಅದು ಶುರುವಾಗಿದ್ದಷ್ಟೇ, ಫುಲ್ ಫ್ಲೆಜ್ಡ್ ಆಗಿಲ್ಲ. ಈ ಪ್ಲ್ಯಾಟ್ಫಾರ್ಮಿಗೆ ಬಂದ ಮೇಲೆ ಇನ್ನೂ ಹುಮ್ಮಸ್ ಜಾಸ್ತಿ ಆಯಿತು. ಅಂದರೆ ಇದು ನಮ್ಮದೇ ಮೈಂಡ್ಸೆಟ್ ಇರೋ ಒಂದು ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ನಮಗಿನ್ನೂ ಸ್ವಲ್ಪ ಧೈರ್ಯ ಬಂತು. ಮತ್ತು ಇಲ್ಲೂ ಮನೋಧರ್ಮ ಅಂತರ ರೌಂಡ್ ಎಲ್ಲ ಸಿಕ್ಕಿದಾಗ ಅದು ನಮ್ಮದೇ ಟೇಸ್ಟ್ ಇರುವಂಥ ವಿಷಯಗಳು ಅದೆಲ್ಲ ಮಾಡಿದಾಗ ನಮಗಿನ್ನೂ ಸ್ವಲ್ಪ ಪ್ರೋತ್ಸಾಹ ಸಿಗ್ದಂಗೆ ಆಯಿತು. ಬಹಳಷ್ಟು ಒಳ್ಳೆಯ ತಯಾರಿಯನ್ನು ಹಿಂದಿನ ಒಂದು ಸುತ್ತುಗಳಲ್ಲಿ ಮಾಡಿದ್ದೀರಿ. ಈಗ ಒಂದು ಈ ಫೈನಲ್ ಹಂತದಲ್ಲಿ ನೀವಿದ್ದೀರಿ, ನಿಮಗೆ ಯಾರು ತೀವ್ರ ಪೈಪೋಟಿ ನೀಡಬಲ್ಲರು ಅನ್ನಿಸ್ತದೆ? ಇದರಲ್ಲಿ ಬೇರೆ ಬೇರೆ ರೌಂಡ್ ಇರೋದ್ರಿಂದ ಪ್ರತಿಯೊಂದು ರೌಂಡಲ್ಲೂ ಈಗ ನನ್ನ ಕಂಟೆಸ್ಟೆಂಟ್ಸ್ಗಳು ಆಯ್ಕೆ ಮಾಡಿರೋ ಸಾಂಗ್ಸ್ಗಳು ಅಥವಾ ಅವರ ತಯಾರಿ ನೋಡಿದಾಗ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಮತ್ತು ಇವತ್ತಿನ ದಿನದ ಮೇಲೆ ಅದಿದೆ. ಸೊ ನಾನು ಈಗ ಹೇಳಿದ್ರೆ ಅದು ತಪ್ಪಾಗುತ್ತೆ. ಎಲ್ಲರ ಅಭಿಪ್ರಾಯ ಕೂಡ ಅದೇ. ಬಹುಶಃ ಈ ಫೈನಲ್ ಹಂತದ ಹಣಾಹಣಿ ಬಹಳಷ್ಟು ರೋಚಕವಾಗಲಿಕ್ಕಿದೆ. ಯಾಕಂದರೆ 3 ಸುತ್ತುಗಳಲ್ಲಿ ಈ ಸ್ಪರ್ಧೆ ನಡೀಲಿಕ್ಕಿದೆ. ಲೈವ್ ಬ್ಯಾಂಡ್ ಸೆಟ್ ಇದೆ. ನಮ್ಮ ಒಂದು ಸುತ್ತಿನಲ್ಲಿ ಹಿಂದೆ ಲೈವ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇರ್ತದೆ. ನಮ್ಮ ಒಳ್ಳೆಯ 3 ಜನ ಅನುಭವಿ ತೀರ್ಪುಗಾರರು ನಮ್ಮೊಡನೆ ಇದ್ದಾರೆ. ಇನ್ನೀಗ ನಾವು ಫೈನಲ್ ಹಂತದ ಸ್ಪರ್ಧೆಯನ್ನು ಇದೀಗ ಆರಂಭಿಸಲಿಕ್ಕಿದ್ದೇವೆ. ನಿಮಗಾಗಿ ಆಸನಗಳು ಸಿದ್ಧವಾಗಿವೆ, ದಯವಿಟ್ಟು ನಿಮ್ಮ ಆಸನವನ್ನು ಸ್ವೀಕರಿಸಿ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ. ಆತ್ಮೀಯರೇ, ನಮ್ಮ ತೀರ್ಪುಗಾರರಲ್ಲಿ ಓರ್ವರು
ಬಹುಶಃ ಆಡಿಷನ್ ಹಂತದಿಂದ ಪ್ರಥಮ ಸುತ್ತಿನ ತನಕ ಇದ್ದು ಹಲವಾರು ಉತ್ತಮ ಗಾಯಕರನ್ನು ಈ ಸ್ಪರ್ಧೆಗೆ ಆಯ್ಕೆ ಮಾಡಿ ಇದೀಗ ಫೈನಲ್ ಹಂತದ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ. ಹಲವಾರು ವಾದನಗಳನ್ನು ನುಡಿಸಬಲ್ಲ ಚತುರ ಇದೀಗ ವೇದಿಕೆಗೆ ಬರ್ತಾರೆ. ಯಾರಿರಬಹುದು ಆ ತೀರ್ಪುಗಾರರು? ಅವರು ಏನು ಮಾಡಲಿಕ್ಕಿದ್ದಾರೆ ನೀವೇ ವೀಕ್ಷಿಸಿ.
ಇವರು ಸಂಗೀತದ ಬಗ್ಗೆ ವಿಶೇಷ ಜ್ಞಾನ ಇರುವ ಹಲವಾರು ಸಂಗೀತ ಉಪಕರಣ ನುಡಿಸಬಲ್ಲ ನಮ್ಮ ತೀರ್ಪುಗಾರರಲ್ಲಿ ಓರ್ವರಾದ ಡಾಲ್ಫಿ ಮಸ್ಕರೇನಸ್. ಇಷ್ಟು ದಿನ ನೀವು ಇಲ್ಲಿರ್ತಿದ್ರಿ, ನಮ್ಮ ತೀರ್ಪುಗಾರರು ಅಲ್ಲಿರ್ತಿದ್ರು ಡಾಲ್ಫಿ ಮಸ್ಕರೇನಸ್. ಇವತ್ತು ವಿರುದ್ಧವಾಗಿದೆ. ಇವರು ವೇದಿಕೆ ಮೇಲೆ ಒಂದು ಸಂಗೀತ ಉಪಕರಣ ನುಡಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾರಾದ್ರೂ ಒಬ್ರು ಹೇಳಿ ನೋಡುವ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಸರ್. ಹಾಗೆ ಕೂತ್ಕೊಂಡು ತೇಲಾಡ್ತಿದ್ವಿ ನಾವು, ಅಷ್ಟು ಚಂದ ಇತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಭವ್ಯಶ್ರೀ. ಡಾಲ್ಫಿ ಸರ್, ನೀವು ಉಡುಪಿಯ ಒಂದು ಯಶಸ್ವಿ ಉದ್ಯಮಿಗಳು. ಬಹುಶಃ ಯಾರೇ ಹೊಸ ಉದ್ಯಮ ಆರಂಭಿಸುವುದಾದರೆ ಸಲಹೆ ಸೂಚನೆಗಳನ್ನು ನಿಮ್ಮ ಬಳಿ ಕೇಳುವಷ್ಟು ನೀವು ಪರಿಣಿತರು. ಆದರೆ ಈ ಸಂಗೀತದ ಬಗ್ಗೆ ನಿಮ್ಮ ಆಸಕ್ತಿ ಹೇಗೆ? ದೇವರ ವರದಾನ ಅಂತ ನಾನು ಹೇಳ್ತೇನೆ. ಏಕೆಂದರೆ ನಾನು ಬೆಳೆದಿದ್ದು ಮೂಡೋಡು ಕುದುರಲ್ಲಿ. ನನಗೆ ಪರಮಾತ್ಮನೊಂದು ಅವಕಾಶ ಕೊಟ್ಟ ಆರ್ಫನೇಜಲ್ಲಿ ಹೋಗಲಿಕ್ಕೆ. ಬೋರ್ಡಿಂಗಲ್ಲಿ ಹೋಗಿದರೆ ನೀವು ಹಣ ಕೊಡಬೇಕು. ಆರ್ಫನೇಜಲ್ಲಿ ನಾನು ನನ್ನ ಲೈಫಲ್ಲಿ 2 ಆರ್ಫನೇಜಲ್ಲಿ ನನ್ನ ಎಜುಕೇಷನ್ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಆವಾಗ 8ನೇ ತರಗತಿಯಲ್ಲಿರುವಾಗ ನಮ್ಮ ಬ್ರದರ್ ಓಝೋಲ್ಡ್ ಅಂತ ಇದ್ದರು. ಒಂದು ನಾಟಕ ಇತ್ತು. ಆ ನಾಟಕಕ್ಕೆ 2 ಲೈನ್ಗಳನ್ನು ಪ್ಲೇ ಮಾಡಬೇಕಿತ್ತು. 2 ಲೈನ್. ಓಕೆ, ಆ ಲೈನ್ಗಳವರು ಬಾಹ್ಯಾಟ್ ಕಳಿಸಿದ್ರು ನನಗೆ. ನಮ್ಮ ಬ್ರದರ್ ಓಝೋಲ್ಡ್ ಅವರು, ಈಗ ಅವರು ಪ್ರೀಸ್ಟ್ ಆಗಿದ್ದಾರೆ, ಬಾಹ್ಯಾಟ್ ಕಳಿಸಿದರು. ಆ ಬಾಹ್ಯಾಟ್ ಏನಂತ ಗೊತ್ತಿಲ್ಲ, ನನಗೆ ಆಸಕ್ತಿ ಒಳಗಿಂದಲೇ ಇತ್ತ ಏನು ಪರಮಾತ್ಮನ ಕೊಡುಗೆ ಅದು. ಅದನ್ನು ಮುಂದುವರಿಸಿ ನಾನು ನೋಟ್ಸನ್ನು ದೊರಮೀಫಾ ಕಲಿತೆ. ಯಾವ ಕ್ಲಾಸಿಗೆ ಸಹ ಹೋಗಲಿಲ್ಲ, ಯಾವ ಟೀಚಿಂಗ್ ಇನ್ಸ್ಟಿಟ್ಯೂಟ್ ಸಹ ಹೋಗಲಿಲ್ಲ. ಕೀಬೋರ್ಡು ಕಲಿತೆ. ಕೀಬೋರ್ಡ್ ನಂತರ ನಾನು ಬೇರೆ ಬೇರೆ ಇನ್ಸ್ಟ್ರೂಮೆಂಟನ್ನು ಕಲಿತೆ. ಏಕೆಂದರೆ ಬಾಂಬೆ ಹೋದ ನಂತರ ಫುಟ್ ಆರ್ಡರ್ಸ್ಗೆ ಹೋಗಿ ನೋಟ್ಸ್ಗಳನ್ನು ತಂದೆ, ಅದೇ ಫಾಲೋ ಮಾಡಿದೆ. ಮತ್ತು ಗುರುಗಳ ಸ್ವಲ್ಪ ಹೆಲ್ಪ್ ಸಿಕ್ಕಿತು, ನೋಟ್ಸನ್ನು ಕಲಿತು. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಒಂದು ಇನ್ಸ್ಟ್ರೂಮೆಂಟ್, ಒಂದು ವೇಳೆ ನೀವು ನೋಟ್ಸನ್ನು ಕಲಿತು ಒಂದು ಇನ್ಸ್ಟ್ರೂಮೆಂಟ್ ನಿಮಗೆ ಗೊತ್ತಿದ್ದರೆ ಬೇರೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ನಿಮಗೆ ತನ್ನಾಗಿ ಬರ್ತವೆ. ಅದು ನನ್ನ ಅನಿಸಿಕೆ. ಏಕೆಂದರೆ ಎಲ್ಲ ಇನ್ಸ್ಟ್ರೂಮೆಂಟ್ ಕಲಿತೆ ನಾನು. ಫಸ್ಟ್ ಕೀಬೋರ್ಡು, ಆಮೇಲೆ ಗಿಟಾರು, ಬೇಸ್ ಗಿಟಾರು, ಲೀಡ್ ಗಿಟಾರ್ ಆಗಲಿ, ರಿದಮ್ ಗಿಟಾರ್ ಆಗಲಿ, ಡ್ರಮ್ಸ್ ಆಗಲಿ, ಯಾವ ಇನ್ಸ್ಟ್ರೂಮೆಂಟಲ್ಲಿ ಕೊಡಿ ನನಗೆ ಗೊತ್ತಿಲ್ಲ ಹೇಗೆ ಆ ಇನ್ಸ್ಟ್ರೂಮೆಂಟ್ 1 ಗಂಟೆ 1.5 2 ಗಂಟೆ ಒಳಗೆ ಹೇಗೆ ನಾನು ಅದನ್ನು ಪ್ಲೇ ಮಾಡ್ತೇನೆ ನನಗೆ ಗೊತ್ತಿಲ್ಲ ಆಲ್ವಿನ್ ಸರ್. ಮತ್ತು ನಾವು ಯಾವಾಗ ಇಂಗ್ಲೆಂಡ್ ಹೋಗ್ತಿದ್ದೆ, ಇಂಗ್ಲೆಂಡ್ ಹೋಗೋ 1 ತಿಂಗಳಲ್ಲಿ ಸ್ಪೆಂಡ್ ಮಾಡುವಾಗ ಈ ಇನ್ಸ್ಟ್ರೂಮೆಂಟನ್ನು ಯಾವಾಗ ನೋಡ್ತಿದ್ದೆ ನಾನು. ಆದರೆ ಇದರ ಕೀಗಳು ನೋಡುವಾಗ ಅದು ಮಂಡೆಗೆ ಹೋಗ್ತಿರಲಿಲ್ಲ. ಏಕೆಂದರೆ ಇರುವುದು ಖಾಲಿ 10 ಬೆರಳು, 10 ಬೆರಳಲ್ಲಿ 2 ಬೆರಳು ಅಲ್ಲಿ ಪಾಸ್ ಆಗಿರ್ತದೆ. ಮತ್ತು ನಾವು 8 ಬೆರಳುಗಳಿಂದ ಎಷ್ಟು ಕೀಗಳು ಹೇಗೆ ಆಪ್ರೇಟ್ ಮಾಡುವುದಂತ. ಆದರೂ ಸಹ ನನಗೆ ನನ್ನ ಫ್ರೆಂಡ್ ಇದ್ದರು UK ಅಲ್ಲಿ, ರೇಮಂಡ್ ಅಂತ. ಅವ್ರು ಹೇಳಿದರು, ನೀವು ಎಲ್ಲ ಇನ್ಸ್ಟ್ರೂಮೆಂಟ್ ಪೇ ಮಾಡ್ತೀರಿ, ಇದರ ಬಗ್ಗೆ ಸರ್ ಇದು ನಾನು ಇಷ್ಟರವರೆಗೆ ನಾನು ಯೋಚನೆ ಮಾಡಲಿಲ್ಲ. ಅವರು ಸೀದಾ ನೆಕ್ಸ್ಟ್ ಬೆಳಿಗ್ಗೆ ಮನೆಯಲ್ಲಿ ಈ ಒಂದು ಗಿಫ್ಟ್ ನನಗೆ ಕೊಟ್ಟರು, ರೇಮಂಡ್ ಅವರು. ನಾನು ಹೇಳಲಿಕ್ಕೆ ಬಯಸ್ತೇನೆ, ವಿದಿನ್ 15 ಡೇಸಲ್ಲಿ ನಾನು ಇದನ್ನು ಕಲಿತೆ. ವಿದಿನ್ 15 ಡೇಸಲ್ಲಿ ನಾನು ಫಸ್ಟ್ ಪರ್ಫಾರ್ಮೆನ್ಸ್ ಕೊಂಕಣಿ ಸಾಂಗನ್ನು ನಾನು ಅಪ್ಲೋಡ್ ಮಾಡಿದೆ. ಅಲ್ಲಿಂದ ಪ್ರಾರಂಭವಾಯಿತು ಸರ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವಲ್ ಸ್ವರಸಾಗರದ ಗ್ರ್ಯಾಂಡ್ ಫಿನಾಲೆಯ ಓರ್ವ ತೀರ್ಪುಗಾರರನ್ನು ನಾವು ನೋಡಿದ್ದೀವಿ. ಅವರ ಸಾಧನೆಯನ್ನು ಪರಿಚಯಿಸಿಕೊಂಡಿದ್ದೇವೆ ಹಾಗೂ ಅವರ ಪರ್ಫಾರ್ಮೆನ್ಸನ್ನು ನೋಡಿದ್ದೇವೆ. ಇದೀಗ ಇನ್ನೋರ್ವ ತೀರ್ಪುಗಾರರು ಯಾರು, ಇದೀಗ ನೋಡೋಣ ಬನ್ನಿ.
ಪುಟ್ಟುದೀತಿನ ಗರಿ ಸ ಗರಿ ಸ ಗರಿ ಸ ಗರಿ ಸ ನಿ ಸರಿ ಗ ಸ ಗರಿ ದಪ ಮ ದಪ ಮ ದಪ ಮ ದಪ ಮ ದಪ ಮ ಗರಿ ಗ ಸ ಒಟ್ಟು ಸೇರಗ ಎಲ್ಲ ಪಾಲಗಂದಿಯಾಯಿ ನಿನ್ನ ಸೃಷ್ಟಿ ಮಲ್ತಿನ ನಿನ್ನ ದೃಷ್ಟಿ ಬೋರು ಬಂದು ಒಂಜಿ ಪೊಟ್ಟು ರೀತಿನ ಎನ್ನ ನಿನ್ನ ಜೋಡಿ ಪಂಡು ಆಯಿ ಸುರುಟಿ ಬರೆದಿನ ನಮ್ಮ ಮದಿ ಬಿದಿ ನೋರು ಮಾತ್ರ ದಾಯಿ ಕೊಟ್ಟು ಮಲ್ತಿನ ಇನಿದಾನ ನನತ ದಿನದ ಕನತ ನಿಂಬುಸ್ಸರ ಉಡಲಾಸಿನ ಮೊಡೆ ಕಾವಲ ಒಟ್ಟು ಸೇರಗ ಎನ್ನ ಪಾಲಗಂದೆಯಾಯಿ ನಿನ್ನ ಸೃಷ್ಟಿ ಮಲ್ತಿನ ಎನ್ನ ದೃಷ್ಟಿ ಬೋರು ಬಂದು ಗುಂಜಿ ಪೊಟ್ಟು ರೀತಿನ ವೀಕ್ಷಕರೇ, ಇವರೇ ನಮ್ಮ ಇನ್ನೋರ್ವ ತೀರ್ಪುಗಾರರು ಸಂಗೀತ ಬಾಲಚಂದ್ರ, ಪ್ರಸಿದ್ಧ ಗಾಯಕಿ, ಹಲವಾರು ಚಲನಚಿತ್ರ ಗೀತೆಗಳಲ್ಲಿ ಕೂಡ ಹಾಡಿದ್ದಾರೆ. ಕರ್ನಾಟಕ ಸಂಗೀತದಲ್ಲಿ ವಿದ್ವತ್ತನ್ನು ಪಡೆದಿದ್ದೀರಿ. ಈ ಒಂದು ಸಂಗೀತ ಕ್ಷೇತ್ರದ ನಿಮ್ಗೆ ಆಸಕ್ತಿ ಹೇಗೆ ಬಂತು? ಸಂಗೀತ ಕ್ಷೇತ್ರಕ್ಕೆ ನಾನು ಎಂಟ್ರಾಗೋ ಮೊದಲೇ ನಮ್ಮ ಮನೆಯಲ್ಲಿ ಆ ವಾತಾವರಣ ಇತ್ತು, ಸಂಗೀತದೇ ವಾತಾವರಣ. ನನ್ನ ತಂದೆ ತಾಯಂದರು ಹಾಡ್ತಾಯಿದ್ರು, ಅಜ್ಜಿ ಕೂಡ ಅವರು ಹಾಡ್ತಾಯಿದ್ರು. ಅವರು ಭಜನೆಯನ್ನು ಮಾಡ್ತಾಯಿದ್ರು, ಹರಿಕಥಾ ಪ್ರವೀಣೆ ಅವರು. ಹಾಗಾಗಿ ಮನೆಯಲ್ಲಿ ಸಂಗೀತದ ವಾತಾವರಣ ನಾನು ಚಿಕ್ಕಂದಿನಿಂದಲೂ ಹಾಗೆ ಇದ್ದ ಕಾರಣ ಮತ್ತು ಸಂಗೀತಕ್ಕೆ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು. ನಾನು ವಯಸ್ಸಿನಲ್ಲೇ ನಾನು ಸಂಗೀತ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಅದರಿಂದಾಗಿ ಈ ಕ್ಷೇತ್ರಕ್ಕೆ ನನಗೆ ಬರಲಿಕ್ಕೆ ಅದೊಂದು ಫೌಂಡೇಶನ್ ಆಯಿತು. ಈ ಟಿವಿಯ ಎದೆ ತುಂಬಿ ಹಾಡಿದನು ಸ್ಪರ್ಧೆಯಲ್ಲಿ ನೀವು ಬಹುಮಾನ ಗಳಿಸಿದ್ರಿ, ಆ ಒಂದು ಅನುಭವ ಹೇಗಿತ್ತು? ಈ ಟಿವಿ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾಗಿ ಗಾನಗಂಧರ್ವ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು. ಮೊದಲು ಅವರ ಮುಂದೆ ನಿಲ್ಲಿಕ್ಕೂ ನಮಗೆ ಹೆದರಿಕೆ ಆಗ್ತಾಯಿತ್ತು. ಅಂಥದ್ರಲ್ಲಿ ನಾವು ಅವ್ರ ಮುಂದೆ ಹಾಡಬೇಕು. ಹಾಗೆ ಮೊದಲು ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗುವಾಗ ಯಾವಾಗಲೂ ಹಾಗೆ ನಮಗೆ ಭಯ ಇರ್ತದೆ, ನರ್ವಸ್ನೆಸ್ ಇರ್ತದೆ. ಸೊ ಬಹಳ ಒಳ್ಳೆಯ ಅನುಭವ ಆಗಿತ್ತು. ಈ ಟಿವಿ ಎದೆ ತುಂಬಿ ಹಾಡುವೆನು ನಂತರ ಬಹುಶಃ ಜನರಿಗೆ ನಂದು ಪರಿಚಯ ಆಯಿತು ಏನು ಅಂತ ಅಂದ್ಕೊಳ್ತೇನೆ ನಾನು. ಚಲನಚಿತ್ರಗಳಲ್ಲಿ ಕೂಡ ಹಾಡುವ ಅವಕಾಶ ನಿಮ್ಗೆ ಬಂದಿತ್ತು. ಯಾವ ಚಲನಚಿತ್ರಕ್ಕೆಲ್ಲ ಹಾಡಿದ್ರಿ? ನಾನು ಇದೇ ವಾತಾವರಣದಲ್ಲಿ ಇದ್ದ ಕಾರಣ ನನಗೆ ತುಳು ಭಾಷೆ ಚಿತ್ರಗಳಲ್ಲಿ ಹಾಡುವಂಥ ಆವಕಾಶಗಳು ತುಂಬ ಬಂತು. ಒಂದೆರಡು ಪಿಕ್ಚರಲ್ಲಿ ಹಾಡಿದ್ದಕ್ಕೆ ನನಗೆ ಅವಾರ್ಡ್ ಕೂಡ ಬಂತು. ರೆಡ್ ಎಫ್ ಎಮ್ 93.5 ರೆಡ್ FM 2 ವರ್ಷಗಳು 2015 ಮತ್ತು 2019 2 ಸರ್ತಿ ನನಗೆ ಬಹುಮಾನ ಬಂತು, ಅವಾರ್ಡ್ ಬಂತು. ಮತ್ತು ಏನಿಲ್ಲ ಅಂದರೆ ಇಲ್ಲಿಯ ಸಂಗೀತ ನಿರ್ದೇಶಕರಿದ್ದಾರೆ, ಅವರು ನಮಗೆ ಆಪರ್ಚುನಿಟೀಸನ್ನು ಕೊಟ್ಟದ್ದೇ ಒಂದು ದೊಡ್ಡ ವಿಷಯ. ನಾನು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಈವಾಗಲೇ ಒಂದು ಬಹಳ ಉತ್ತಮವಾದ ಒಂದು ಪರ್ಫಾರ್ಮೆನ್ಸನ್ನು ನಮ್ಮ ತೀರ್ಪುಗಾರರು ನೀಡಿದ್ದಾರೆ. ನಮ್ಮ ಹಾಡುಗಾರರು ಸ್ಪರ್ಧಿಗಳು ನಮ್ಮೊಡನೆ ಇದ್ದಾರೆ. ಇವಾಗ ಕೂಡ ಹಾಗೆ ನೀವು ಅಲ್ಲಿ ಕುಳಿತಿದ್ದೀರಿ. ಇವರ ಒಂದು ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮಗೆ ನಿಮ್ಮಂತಹ ಜಡ್ಜಸ್ಗಳ ಈ ಥರ ವೇದಿಕೆಯಿಂದ ಮೀಟ್ ಆಗಕ್ಕೆ ಸಿಕ್ಕಿದೆ ಒಂದು ಪುಣ್ಯ. ಯಾಕಂದರೆ ನೀವು ಅಂತಹ ಲೆಜೆಂಡ್ರಿ
ಒಂದು SPB ಅಂತ ಸರ್ ಇರೋ ವೇದಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿ ಈಗ ನಮಗೆ ಜಡ್ಜ್ ಮಾಡ್ತಿದ್ದೀವಿ. ನಾವು ಅಂಥವ್ರನ್ನ ಭೇಟಿ ಕೂಡ ಆಗಿಲ್ಲ. ಸೊ ನಮ್ಗೆ ನಿಜವಾಗ್ಲೂ ನಾವು ಬ್ಲೆಸ್ಡ್ ಅಂತ ಅನ್ಕೋತೀವಿ. ನಂದೊಂದು ಸಣ್ಣ ಕೋರಿಕೆ ಇದೆ ಮ್ಯಾಮ್. ನೀವು ಹಾಡಿರೋ ನೀನಿಲ್ಲದೆ ನನಗೇನಿದೆ ಹಾಡನ್ನು ನಾನು ಕೇಳಿದ್ದೆ. ಇವತ್ತು ನೀವು ಎದುರುಗಡೆ ಇದ್ದೀರಿ, ಅದೊಂದು ಹಾಡು ಹೇಳ್ಬೋದ ಮ್ಯಾಮ್? ಓಕೆ. ನೀನಿಲ್ಲದೆ ನನಗೇನಿದೆ, ಮನಸ್ಸಿಲ್ಲ ನಿನ್ನಲ್ಲಿ ನೆಲೆಯಾಗಿದೆ, ಕನಸಲ್ಲ ಕಣ್ಣಲ್ಲಿ ಸೆರೆಯಾಗಿದೆ. ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವು ಹಗಲಿರುಳು ತಂದೆ ನೀನು. ಎದೆಯಾಸೆ ಏನೋ ಎಂದು ನೀ ಕಾಡದಾದೆ, ಎದೆಯಾಸೆ ಏನೋ ಎಂದು ನೀ ಕಾಡದಾದೆ. ವಿಷಯೊಂದೆ ನನ್ನಲ್ಲಿ ನೀ ತುಂಬಿದೆ, ಬೆಳಗೊಂದೆ ನಿನ್ನಿಂದ ನಾ ಬಯಸಿದೆ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲಿ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ. ಮಧುರರವರೇ, ನಿಮ್ಮ ಆಸೆಯಂತೆ ಬಹಳ ಸುಂದರವಾಗಿ ಹಾಡಿದ್ದಾರೆ. ಈಗ ನಿಮ್ಗೆ ಏನು ಅನಿಸ್ತಾ ಇದೆ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಸೆಯಂತೆ ಬಹಳ ಸುಂದರವಾಗಿ ಹಾಡಿದ್ರಿ ಮೇಡಮ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮನ್ನು ತೀರ್ಪುಗಾರರಾಗಿ ಪಡೆದ ನಾವು ಇವತ್ತು ಈ ಒಂದು ಸ್ಪರ್ಧೆಗೆ ಒಂದು ಭೂಷಣವಾಯಿತು. ದಯವಿಟ್ಟು ತಮ್ಮ ಆಸನವನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಂತಿಸ್ತಾ ತುಂಬ ಇದ್ದೇನೆ. ತುಂಬ ಧನ್ಯವಾದ. ವೀಕ್ಷಕರೇ, ಇಬ್ಬರು ತೀರ್ಪುಗಾರರನ್ನು ನಾವೀಗ ವೀಕ್ಷಿಸಿದ್ದೇವೆ. ಇದೀಗ ಈ ಒಂದು ಸ್ಪರ್ಧೆಯ ಮಹಾಗುರುಗಳು, ಈ ಸ್ಪರ್ಧೆಯ ಪ್ರಾರಂಭದಿಂದ ಇಂದಿನ ತನಕ ಈ ಒಂದು ಸ್ಪರ್ಧೆಯ ಎಲ್ಲ ಒಂದು ಸ್ಪರ್ಧಾಳುಗಳಿಗೂ ಕೂಡ ಗುರುವಿನ ಸ್ಥಾನದಲ್ಲಿ ನಿಂತು ಅವರು ಮಾಡಿದ ತಪ್ಪು ಒಪ್ಪುಗಳನ್ನು ತಿದ್ದಿ ತೀಡಿದ ಸಂಗೀತ ಗುರುಗಳು. ಇತ್ತೀಚೆಗಷ್ಟೇ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ. ಅವರೀಗ ವೇದಿಕೆಯಲ್ಲಿ. La 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 la. ಪೂರ್ವದ ಜನ್ಮವು ಯಾವುದು, ಹಾಡುವ ಪುಣ್ಯವು ಯಾರದು ಯಾರದು, ನನ್ನದು ನನ್ನದು ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು. ಜನ್ಮವು ಯಾವುದು, ಈ ಹಾಡುವ ಪುಣ್ಯವು ಯಾರದು, ಈ ದಿನ ಈ ಜನ ನನ್ನದು ನನ್ನದು ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು. ಈ ನಿಮ್ಮ ಪ್ರೀತಿಯನ್ನು ಮರೆಯಲಾರದು, ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು.
ಚಂದಿರ ಬರದೆ ಕೆಟ್ಟಿತ್ತು ಎಲ್ಲ ಕೆಲಸ. ಪ್ರೇಮಿಗಳು ಜೋಡಿಗಳು ನನ್ನ ಹತ್ತಿರ ಬಂದು ಸೇರಿದರು. ಭೂಮಿಯಲ್ಲಿ ಪ್ರೀತಿಸಲು ಸ್ಫೂರ್ತಿ ಇಲ್ಲ ಎಂದು ದೂರಿದರು. ರಾಗರಥದ ಮೇಲೇರಿ ಅಮಿತ ಚಂದಿರನ ಸೇರಿ ಹಾಡಿಸಿ ಕುಣಿಗಿಸಿ ಹೊರಗಡೆ ತಂದರು. ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು. ಒಮ್ಮೆ ದೇವಲೋಕದಲ್ಲಿ ನಡೆದ ನಾಟ್ಯ ನೋಡಲೆಂದು ಇಂದ್ರ ಕರೆದ. ನನ್ನ ಜೊತೆ ನನ್ನ ಜನ ಕರೆದು ತರಲ ಎಂದು ಹೇಳಿದನು. ಸ್ವರ್ಗದಲ್ಲಿ ಬೇರೆ ಯಾವ ತರಲೇಬೇಡ ಎಂದು ಹೇಳಿದನು. ಇವರು ತರದ ಸ್ವರ್ಗ ನನಗೆ ಬೇಡವೋ ಮೂರ್ಖ. ಈಗನು ಭೀಮನ ಇವರದು ಎಂದೆನು. ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು. ಪೂರ್ವದ ಜನ್ಮವು ಯಾವುದು, ಈ ಹಾಡುವ ಪುಣ್ಯವು ಯಾರದು. ಈ ದಿನ ಈ ಜನ ನನ್ನದು ನನ್ನದು. ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು. ಈ ನಿಮ್ಮ ಪ್ರೀತಿಯನ್ನು ಮರೆಯಲಾರದು. ಬಹಳ ಸುಂದರವಾದ ಒಂದು ಪ್ರದರ್ಶನವನ್ನು ನೀಡಿದ್ದೀರಿ ಸರ್. ನಿಮಗೆ ಹೇಗನಿಸ್ತಾ ಇದೆ ದೈಜ್ ವರ್ಲ್ಡ್ ಸ್ವರಸಾಗರದ ಈ ಪಯಣದ ಬಗ್ಗೆ? ನನಗೆ ಡೈಜ್ ವರ್ಲ್ಡ್ ಸ್ವರಸಾಗರದ ಈ ಒಂದು ಪಯಣ ಇಷ್ಟು ಬೇಗ ಮುಗಿತಲ್ಲ ಅಂತ ಅನಿಸಿತು. ಡೈಜ್ ವರ್ಲ್ಡ್ ಸ್ವರಸಾಗರ ಬಹುಶಃ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಯಾರೂ ಕೂಡ ಮಾಡಲಿಕ್ಕಿಲ್ಲ ನನ್ನ ಅನುಭವದ ಪ್ರಕಾರ. ಯಾಕೆಂದರೆ ನಾವು ಪ್ರಾರಂಭದಲ್ಲೇ ಹೇಳಿದ್ದೇವೆ ಸರ್, ಸತ್ಯತೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಇರತಕ್ಕಂತಹ ಒಂದು ನ್ಯಾಯವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲ ಹಾಡುಗಾರರಿಗೆ. ಹಾಗಾಗಿ ನಾವು ಆಡಿಷನ್ ಕೂಡ ಬಹಳ ಅದ್ಧೂರಿಯಾಗಿ ಸರ್, ಆರತಿ ಆಡಿಷನ್ ಎಲ್ಲಿಯೂ ಕೂಡ ನೋಡಲಿಲ್ಲ. ಎಲ್ಲ ಕಡೆ ಆಡಿಷನ್ ಹೇಗಿರ್ತದೆ ಅಂದರೆ ಒಂದು ಸಣ್ಣ ಕೋಣೆ, ಅಲ್ಲೊಂದು ಸಣ್ಣ ಟೇಬಲ್ಲು, ಒಂದು ಕ್ಯಾಮ್ರಾ, ಅಲ್ಲಿಗೆ ಮುಗೀತು. ಹಿಂದ್ಗಡೆ ಇದು ಹಾಗಲ್ಲ. ಗ್ರ್ಯಾಂಡ್ ಫಿನಲ್ ಏನಾಗಬೇಕು ಅದನ್ನು ಮೊದಲೇ ಮಾಡಿಬಿಟ್ಟಿದ್ದೇವೆ. ಹಾಗಾಗಿ ಗ್ರ್ಯಾಂಡಾಗಿ ಎಲ್ಲರೂ ಕೂಡ ಎಂಟ್ರಿ ಆದರು. ಹಾಗೆ ಒಂದಷ್ಟು ಜನ ಅವರಲ್ಲಿರುವಂತಹ ಸ್ವಲ್ಪ ಜ್ಞಾನದ ಕೊರತೆಯಿಂದಲಾಗಿ ಅವರು ಗ್ರ್ಯಾಂಡಾಗಿ ಹಿಂದಾಗಿ ಹೋಗಿಬಿಟ್ರು. ಇನ್ನು ಸ್ವಲ್ಪ ಒಳ್ಳೆ ಜ್ಞಾನ ಸಂಪಾದನೆ ಮಾಡಿದರು, ಗ್ರ್ಯಾಂಡಾಗಿ ಗ್ರ್ಯಾಂಡ್ ಫಿನಾಲಿಗೆ ಎಂಟ್ರಿ ಕೊಟ್ಟರು. ಹಾಗಾಗಿ ಇವು ಗ್ರ್ಯಾಂಡಾಗಿ ವಿನ್ ಆಗಿ ಕೂಡ ಹೋಗ್ತಾರೆ. ಒಳ್ಳೆಯ ಜ್ಞಾನವಂತರಿಗೆ ಒಂದು ದೊಡ್ಡ ವೇದಿಕೆಯನ್ನು ನಿರೂಪಣೆ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ಸರ್ ಸೆಮಿಫೈನಲ್ ಈಚೆ ಬಂದ್ರಲ್ಲ, ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ಬರು ಅದ್ಭುತ ಹಾಡುಗಾರರು. ಆದರೆ ಕೆಲವರು ಮಾತ್ರ ಪಾಪ ಸ್ವಲ್ಪ ಏನು ಅವರಲ್ಲಿ ಅವತ್ತಿನ ಅವರಿಗಾಗಿರೋದಿಲ್ಲ ದಿನ. ಅದಕ್ಕಿಂತ ಪ್ರಮುಖವಾಗಿ ಹಾಡುಗಳ ಆಯ್ಕೆಯಲ್ಲಿ ತಪ್ಪಿ ಬಿದ್ದವರೇ ಜಾಸ್ತಿ. ಖಂಡಿತ ಅದು ತುಂಬ ಇದೆ. ಹಾಗಾಗಿ ತುಂಬ ನಮ್ಮ ಸಮಾಜಕ್ಕೆ ದೊಡ್ಡ ಧ್ವನಿಗಳು ಸರ್. ಅದ್ರ ಬಗ್ಗೆ ತುಂಬ ಖುಷಿ ಇದೆ ನಮಗೆ. ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಸೌಭಾಗ್ಯ ನಿಮ್ಮನ್ನು ನಾವು ಮಹಾಗುರುಗಳಾಗಿ ಪಡೆದಿದ್ದೇವೆ. ಇಷ್ಟು ದಿನ ನಮ್ಮ ಸ್ಪರ್ಧಾಳುಗಳಿದ್ದಾರೆ. ನಿಮಗೆ ಏನು ಮಾಡ್ತಿದ್ರು, ಅಲ್ಲಿ ಕೂತ್ಕೊಂಡು ಯಶವಂತ್ ಸರ್ ಹೇಳ್ತಿದ್ರು ಅದು ಮೂರನೇ ಮನೆ ಸರಿಯಾಗಲಿಲ್ಲ, ಶ್ರುತಿ ಸರಿಯಾಗಲಿಲ್ಲ, ಲಯ ಸರಿಯಾಗಲಿಲ್ಲ ಅಂತ. ಈಗ ನಿಮ್ಗೆ ಅವಕಾಶ ಏನು ಹೇಳಲಿಕ್ಕಿದ್ರೆ ಹೇಳ್ಬೋದು. ನಿಮ್ಮ ಹಾಡಿನ ಬಗ್ಗೆ ಹೇಳಲು ನಾವು ಯಾರಲ್ಲ. ತುಂಬ ಅದ್ಭುತವಾದಿತ್ತು ಸರ್ ಹಾಡು. ನಮಗೆ ಅಂದರೆ ಸತ್ಯ ಹೇಳಬೇಕಾದ್ರೆ ಒರಿಜಿನಲ್ FPB ಸರ್ದು ಟ್ರ್ಯಾಕ್ ಒರಿಜಿನಲ್ ಕೇಳಿದ ಹಾಗೆ ಆಯಿತು ಸರ್. ಲೈಕ್ ಇಡೀ ಸೆಟ್ಟಿಗೆ ಆ ಶಕ್ತಿಯನ್ನು ನೀವು ತುಂಬಿದ್ದೀರಿ. ಮತ್ತು ಲೈಕ್ ನಿಮ್ಮ ಟ್ಯಾಲೆಂಟಿಗೆ ಒಂದು ಪ್ರೂಫೇ ಅಂದರೆ ನಾವಿಲ್ಲಿ ರೀಚ್ ಆದದ್ದು ಆಡಿಷನಿಂದ ನಾವು ಇಲ್ಲಿ ಫೈನಲ್ ಹಂತದಕ್ಕೆ 7 ಜನ ಇದ್ದೇವೆ ಅಂತ ಹೇಳಿದರೆ ನಿಮ್ಮ ಆ ಮುಖ್ಯವಾದ ಸಲಹೆಗಳಿಂದ ಮಾತ್ರ ನಾವು ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಸಾಧ್ಯವಾದದ್ದು. ಸೊ ಅದು ಹಾಡೋದಕ್ಕಿಂತ ಹಾಡಿದ ಬಗ್ಗೆ ಜ್ಞಾನ ಹೇಳಿಕೊಡೋದು ತುಂಬ
ಲೈಕ್ ಎಲ್ಲರಿಗೆ ಸಿಕ್ಕುವುದಿಲ್ಲ. ಒಳ್ಳೆ ಜ್ಞಾನ ನೀವು ಹೇಳಿಕೊಟ್ಟಿದ್ದೀರಿ. ನಮ್ಮದೊಂದು ಎಲ್ಲರ ಪರವಾಗಿ ಒಂದು ಕೋರಿಕೆ ಅಂದರೆ, ನೀವು ಲೈಕ್ ಅದ್ಭುತವಾಗಿ ಹಾಡಿದ್ದೀರಿ, ಸಂಗೀತ ಮ್ಯಾಮ್ ಕೂಡ ಅದ್ಭುತವಾಗಿ ಹಾಡಿದ್ದೀರಿ. ಇಬ್ಬರು ಒಟ್ಟು ಸೇರಿ ಒಂದು ಡುವೆಟ್ ಹಾಡ್ಬೋದಾ ಅಂತ. ಖಂಡಿತ. ಬಹಳ ಒಳ್ಳೆಯ ಒಂದು ಕೋರಿಕೆಯನ್ನು ಕೂಡ ಇಟ್ಟಿದ್ದಾರೆ ಸಂಗೀತ ಮೇಡಮ್ ಮತ್ತು ನೀವೊಂದು ಡ್ಯುಯೆಟ್ ಹಾಡಬೇಕಂತ. ಬಹುಶಃ ಅವರೆಲ್ಲರ ಕೋರಿಕೆಯನ್ನು ನೀವೀಗ ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಓಕೆ 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 ಸರ್. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಓ ಅಂತೀಯ, ಓಹೋ ಅಂತೀಯ, ಬಾ ಅಂತೀಯ, ತಾ ಅಂತೀಯ. ಸುಖ ಗೊತ್ತೇ ಇರಲಿಲ್ಲ. ಅಂತೀಯ, ಅಂತೀಯ, ಬಾ ಅಂತೀಯ, ತಾ ಅಂತೀಯ. ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಅಂತೀಯ, ಓಹೋ ಅಂತೀಯ, ಬಾ ಅಂತೀಯ, ತಾ ಅಂತೀಯ. ಹೊಸತು ತೀರ ಹೊಸರು, ಒಲವ ಮಿಡಿದ ಹೊಸರು. ಸುಖದ ಅರ್ಥ ತಿಳಿದೆ, ಬಾರೆಲ್ಲ ರಾಜ ಅದರ ಸೊಗಸು ಸವಿದೆ. ಮನಸ್ಸು ಆಡಿದೆ ಆಡಿದೆ ನಿನ್ನನು ಕೇಳಿದೆ ಎಂದು ಕಲ್ಯಾಣ. ಮನಸ್ಸು ಕಣ್ಣಲ್ಲಿ ತುಂಬಿದೆ, ಮೆಲ್ಲಗೆ ಹೇಳಿದೆ ಹಿಂದೆ ಆಗೋಣ. ಓ ಮೈ ಲವ್, ಓ ಮೈ ಲವ್. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಅಂತೀಯ, ಓಹೋ ಅಂತೀಯ, ಬಾ ಅಂತೀಯ, ತಾ ಅಂತೀಯ. ಮೌನದಲ್ಲಿ ಕರೆದೆ, ಕರೆದು ಹೆಸರ ಬರೆದೆ. ನೀನು ಬರೆದ ಕವನ ನನ್ನಡೆ ಚಿನ್ನ ಓದಿ ಓದಿ ನಲಿದೆ. ಪ್ರೇಮದ ಅ ಆ ಇ ಈ ಬರೆಯಿಸಿ ಪಾಠವ ಕಲಿಸಿದೆ ನೀನೇ ಕಣ್ಣಲ್ಲಿ. ನಿನಗೆ ಪಾಠವ ಹೇಳುವ ಸಾಹಸ ಧೈರ್ಯವ ತಂದೆ ನನ್ನಲ್ಲಿ. I love you. ಓ ಮೈ ಲವ್, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಓ ಅಂತೀಯ, ಓಹೋ ಅಂತೀಯ, ಬಾ ಅಂತೀಯ, ತಾ ಅಂತೀಯ. ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಅಂತೀಯ, ಅಂತೀಯ, ತಾ ಅಂತೀಯ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರದ ಗ್ರ್ಯಾಂಡ್ ಫಿನಾಲೆಯಲ್ಲಿ
3 ಜನ ತೀರ್ಪುಗಾರರ ಅದ್ಭುತವಾದ ಪ್ರದರ್ಶನಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಜನರ ಮನಸ್ಸಿನಲ್ಲಿ ನೀವೆಲ್ಲರೂ ವಿಜೇತರು. ಟ್ರೋಫಿ ಯಾರಿಗೂ ಸಿಗ್ಬೋದು, ಆದರೆ ನೀವು ಎಲ್ಲರ ಜನರ ಮನಸ್ಸಿನಲ್ಲಿ ಉಳಿತೀರಂತ ಹೇಳ್ತಾ ಈ ಒಂದು ಸ್ಪರ್ಧೆ ಇದೀಗ ಪ್ರಾರಂಭಿಸುವ ಹೊತ್ತು. ದಯವಿಟ್ಟು ತೀರ್ಪುಗಾರರು ತಮ್ಮ ಆಸನವನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಎಲ್ಲ ಫೈನಲಿಸ್ಟ್ಗಳು ಮತ್ತು ತೀರ್ಪುಗಾರರು ಆಗಮಿಸಿ ತಮ್ಮ ಗೌರವದ ಸ್ಥಾನಗಳನ್ನು ಅಲಂಕರಿಸಿಕೊಂಡಿದ್ದಾರೆ. ಅತೀವ ಕುತೂಹಲದ ಈ ಗ್ರ್ಯಾಂಡ್ ಫಿನಾಲೆಗೆ ತೀರ್ಪುಗಾರರ ವಿದ್ವಾನ್ ಯಶವಂತ್ ಎಂಜಿ ಮತ್ತು ಸಂಗೀತ ಬಾಲಚಂದ್ರರವರು ತಮ್ಮ ಸುಮಧುರ ಕಂಠದ ಮೂಲಕ ಸ್ಪರ್ಧೆಯ ಮೆರಗನ್ನು ಹೆಚ್ಚಿಸುವ ಜೊತೆಗೆ ಡಾಲ್ಫಿ ಮಸ್ಕರಿನಸ್ ರವರ ಸ್ಯಾಕ್ಸೋಫೋನ್ ವಾದನ ನಮ್ಮನ್ನು ಸುಮಧುರ ಲೋಕಕ್ಕೆ ಕೊಂಡೊಯ್ದಿದೆ. ಸ್ಪರ್ಧಿಗಳು ಕೂಡ ತಮ್ಮ ಪ್ರದರ್ಶನವನ್ನು ನೀಡಲು ಉತ್ಸುಕತೆಯಿಂದ ತಯಾರಾಗಿದ್ದಾರೆ. ಹಾಗಿದ್ದರೆ ಮುಂದಿನ ವಾರದಿಂದ ಗ್ರ್ಯಾಂಡ್ ಫಿನಾಲೆಯ ಗ್ರ್ಯಾಂಡ್ ಹಾಡುಗಳು ಸುತ್ತುಗಳು ಪ್ರಾರಂಭಗೊಳ್ಳಲಿವೆ. ಸಂಗೀತ ನೃತ್ಯದ ಗ್ರ್ಯಾಂಡ್ ಸಮಾಗಮದ ಬೃಹತ್ ಕಾರ್ಯಕ್ರಮಕ್ಕಾಗಿ ಮುಂದಿನ ವಾರ ಮತ್ತೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7. ಇದು ಈ ಹೊತ್ತಿನ ವಿಶೇಷ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜ್ ವರ್ಲ್ಡ್ ಸ್ವರಸಾಗರ, ಪವರ್ಡ್ ಬೈ NN ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ, ತನಿಷ್ಕ್ ಜ್ಯುವೆಲರಿ ಉಡುಪಿ, ಹರ್ಷ. ಅಸೋಸಿಯೇಟ್ ಸ್ಪಾನ್ಸರ್ ಆಭರಣ ಜ್ಯುವೆಲರಿ, ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ರಾಡ್ರಿಗಸ್ ಕ್ಯಾಟರರ್ಸ್. ಸಪೋರ್ಟೆಡ್ ಬೈ ಕೇನ್ ಪ್ರಾಪರ್ಟೀಸ್, ಕೀರ್ತಿ ಕನ್ಸ್ಟ್ರಕ್ಷನ್. ನಾನು ಅಲ್ವಿನ್ ಅಂದ್ರಾದೆ. ಹೃದಯ ಗೀತೆಗೆ ಭೂಮಿಕೆ ಸ್ವರ ಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. Welcome to Kane Properties, creating spaces that truly reflect your dreams. Discover Ananda, your perfect 2 and 3 BHK home located off Kalsanka Gundibail Road. Experience modern amenities and thoughtfully designed spaces that build a lasting bond between you and your home. Now presenting Anugraha Villa Plots, Uchla, Udupi. Spreading across 5.5 acres of prime land featuring wide roads, lush green gardens and modern facilities. Just minutes away from Mahalakshmi Temple and Udupi City, where nature, comfort and connectivity come together seamlessly. Contact Kane Properties, Udupi. Welcome to Kirti Palmville, where luxury meets lifestyle. Experience ultra-luxurious 2 and 3 BHK residences in the heart of Udupi, designed to perfection by Kirti Construction, a name trusted for quality and excellence. With Block B and C completing by January 2026, your dream home is closer than ever. Live the life you deserve at Kirti Palmville.